ಧರ್ಮಸ್ಥಳದಲ್ಲಿ ನಡೀತಾ ಇರುವ ಶವಶೋಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸದನದಲ್ಲಿ ಜೋರು ಚರ್ಚೆ ಆಗ್ತಾ ಇದೆ. ಕುತಂತ್ರಿಗಳಿಗೆ ಬಲಿ ಹಾಕ್ತೇವೆ ಅಂತ ಕೂಡ ಸರ್ಕಾರ ತಿಳಿಸಿದೆ. ಯಾವುದೇ ಕಾರಣಕ್ಕೂ ಷಡ್ಯಂತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಯಾರೇ ಇದ್ರೂ ಕೂಡ ಬಿಡುವ ಮಾತೇ ಇಲ್ಲ. ಅಪಪ್ರಚಾರ ತಡೆಯಲೆಂದೇ SITಯನ್ನ ರಚನೆ ಮಾಡಿರೋದು. ಈ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಬದ್ಧರಾಗಿದ್ದಾರೆ ಅಂತ DCM DK ಶಿವಕುಮಾರ್ ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್. ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ನ ಮ್ಯಾಪಿಂಗ್ ಮಾಡಿದೀವಿ ಅಂತ. ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡೋ ಮುಂಚೆ ಹೇಳಿದ್ ಅವನು 13 ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ. ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆನ ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ನಾಟ್ ಅಲೋ ದಿಸ್ ಸ್ಪೆಕ್ಯುಲೇಷನ್ ಟು ಕಂಟಿನ್ಯೂ. ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ. ಫಸ್ಟು ತೀರ್ಪು ಕೊಟ್ಬಿಡೋದು, ಆಮೇಲೆ ಎವಿಡೆನ್ಸ್ ಹುಡ್ಕೋದು. ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸ್, ಆಮೇಲೆ ಜಡ್ಜ್ಮೆಂಟು. ಇಲ್ಲಿ ನಡೀತಾ ಇರೋದು ಫಸ್ಟ್ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಇವರೇ ಅಪರಾಧಿ, ಈ ಕುಟುಂಬನೇ ಅಪರಾಧಿ ಅಂತ. ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಮತ್ತೆ ತಾಳಪ್ಪ ವಿಷಯ ಇವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಸ್ವಲ್ಪ ಇರ್ರಿ. ನಾವು ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ? ಹೇಳಿದೀವಾ? ಹಿರಿಯ ಶಾಸಕರಿಂದ ಈ ರೀತಿ ಹೇಳ್ಬಾರ್ದು. ಒಂದು ಅಲ್ಲ, ಅವರಿಗೆ ಹೇಳ್ಬಿಡ್ತೀವಿ. ಆಯ್ತು, ನೀವು ಮಾತಾಡ್ಲಿಕ್ಕೆ ಕ್ಲಾರಿಫಿಕೇಶನ್ ಅಲ್ಲ. ಈಗ ಒಂದ್ ಸೆಕೆಂಡ್ ಇಲ್ಲಿ ಅಲ್ಲ, ಮಂತ್ರಿ ಅವರೇ ಒಂದ್ ಸೆಕೆಂಡ್ ಇಲ್ಲಿ ನೋಡಿ. ಸುನೀಲ್ ಒಂದ್ ಸೆಕೆಂಡ್, ಇಲ್ಲಿ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಚರ್ಚಾ ಸಂದರ್ಭ ಸದಸ್ಯರು ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ಫೋನ್ ಒಂದು ಹಾಕೊಳ್ಳಿ ಫಸ್ಟಿಗೆ. ಇಲ್ಲದೆ ಮಾತಾಡುವಾಗ ಕರೆಕ್ಟಾಗಿ ಒಂದೊಂದು ಕೇಳೋದಿಲ್ಲ. ಅದರ ಮೇಲೆ ಈಗ ತಾವು ಏನು ನಮ್ಗೆ ಕೂಡ ಅದೇ ರೀತಿ ಹೇಳಿದ್ದು, ಆಲ್ರೆಡಿ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ. ಯಾರು ಬಿಂಬಿಸ ನೀವು ಹೇಳಿಲ್ಲ, ಅದನ್ನು ಹೇಳ್ಬೇಕಲ್ಲ, ನೀವು ಅದನ್ನು ಹೇಳಿಲ್ಲ. ಅದೇನಿಲ್ಲ, ಅದು ತಪ್ಪಾಗಿ ಆಗಿದೆ. ಓಕೆ, ಅದು ಏನಾಗಿದೆ ತಪ್ಪಾಗಿ ಅವ್ರಿಗೆ ಏನು ಸರ್ಕಾರ ಆಯ್ತು. ಸರ್ ಮಂತ್ರಿ ಮಾತಾಡಲಿ. ಅಧ್ಯಕ್ಷರೇ, ಸುರೇಶ್ ಕುಮಾರ್ ಅವರು ನನಗೆ ಭಾಳ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ. ಕಾನೂನು ಸಚಿವರಾಗಿದ್ದವ್ರು ನೀವು. ನಮ್ಮ ಕಾನೂನು ಸಚಿವರು ಇದ್ದಾರೆ. ಅಲ್ಲ ಹೇಳ್ತೀನಿ, ಮುಂದಕ್ಕೆ ಹೇಳೋ ತನಕ ನೀವು ತಡ್ಕೊಳ್ಳೋದಿಲ್ಲ ಅಂದರೆ ಏನು ಮಾಡೋದು? ಸ್ವಲ್ಪ ಕೇಳಿ. ಕಾನೂನು ಈ ದೇಶದಲ್ಲಿ ಇರಬೇಕಾ ಬೇಡವಾ? ಅದಕ್ಕಾಗೇ ಹೇಳ್ತಾ ಇದ್ದೀನಿ, ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದೇವೆ. ನಿಮಗದು ಸಹಿಸೋಕ್ಕಾಗೋದಿಲ್ವಾ? ಅಥವಾ ಕಾನೂನು ಹೊರತುಪಡಿಸಿ ನಾವೇನಾದರೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ, ನಾನು ಉತ್ತರ ಕೊಡ್ತೀನಿ. ಮಾಡೋದು ನಾನು ಹೇಳಿದ ಇಷ್ಟನೇ. ನಾವು SITನ ಸ್ವಾಗತಿಸಿದೀವಿ. ಸತ್ಯ ಬರಬೇಕು, ಒಳ್ಳೆ ಅಧಿಕಾರಿಗಳನ್ನೇ ನೀವು ಹಾಕಿದ್ದೀರಾ. ಆದ್ರೆ ಆ ಒಂದೇನೋ ಟರ್ಮ್ಸ್ ಆಫ್ ರೆಫರೆನ್ಸ್ ನೀವೇನು ಕೊಟ್ಟಿದ್ದೀರಾ, ಅದನ್ನ ಮೀರಿ ಯಾವುದೋ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದ್ದಂಗೆ extra government authority should not guide. No. Okay.
ಆಮೇಲೆ ಕೇಳಿ. ದಯವಿಟ್ಟು ಪುಟ್ಟ ಸ್ಪೆಕ್ಯುಲೇಷನ್ಸ್. ಸುರೇಶ್, ಆಯ್ತು ಸುರೇಶ್ ಕುಮಾರ್ ಅವರೇ, 164 ಸ್ಟೇಟ್ಮೆಂಟ್ ಹೊರತುಪಡಿಸಿ ನನಗೂ ಗೊತ್ತಿಲ್ಲ ಕೂತ್ಕೊಳ್ಳಿ, 164 ಸುನಿಲ್. ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬಂದಿದ್ದೀನಿ ಹೇಳಿದ್ದಾನೆ ಅವನು ಮ್ಯಾಜಿಸ್ಟ್ರೇಟ್ ಮುಂದೆ ಅಂತೇಳಿ. ಆ ಕೆಲಸ, ಆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ವಿನಃ ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ಲು ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ, ನಥಿಂಗ್ ಆಫ್ ದಟ್ ನೇಚರ್. ಓಕೆ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್ ಆಫ್ ದಟ್ ನೇಚರ್. ಸುನಿಲ್, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆಯ್ತು ಸುರೇಶ್ ಕುಮಾರ್ ಅವರೇ, ರೆಸ್ಪೆಕ್ಟ್ಸ್ ಟು ಯು, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಯು. ತಾವು ಹೇಗೆ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಆಮೇಲೆ SIT ಫಾರ್ಮೇಷನ್ ಮಾಡಿದ್ರಿ, ಅದೇ ಒಂದು ಧೋರಣೆ ಈ ವಿಚಾರಣೆಯಲ್ಲೂ ಕೂಡ ಕಾಣಬಾರ್ದು. ಸೊ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು, ಸುರೇಶ್ ಕುಮಾರ್ ಅವರೇ, ನಿಮಗೂ ಇಷ್ಟ ಇರೋದು ರೆಡ್ಡಿ ಅವರು ಮಾತಾಡ್ಲಿ. ನನಗೂ ಇಷ್ಟ ಇರೋದು ಸುರೇಶ್ ಕುಮಾರ್ ಅವರೇ, ನಿಮಗೂ ನ್ಯಾಯ, ನನಗೂ ನ್ಯಾಯ ಬರ್ಬೇಕು, ನ್ಯಾಯ ಬರ್ಬೇಕು. ಸುರೇಶ್ ಕುಮಾರ್, ಅಲ್ಲಿವರೆಗೂ ಈ ಸ್ಪೆಕ್ಯುಲೇಟಿವ್ ಟ್ರಯಲ್, ರೆಡ್ಡಿ ಅವರೇ, ಟ್ರಯಲ್, ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾತಾಡ್ತಾ ಇಲ್ಲ. ನಿಲ್ಲಿಸ್ಲಿಕ್ಕೆ ಕ್ರಮ ಸುರೇಶ್ ತಗೋಬೇಕು. ಕುಮಾರ್ ಅವ್ರಿಗೆ ಹೇಳ್ತಾ ಇರೋದು. ಶಿವಲಿಂಗ ಅವ್ರೆ, ಒಂದ್ ಮಿನಿಟ್, ಮಾತಾಡಿ. ಒಂದು ಮಾನ್ಯ ಅಧ್ಯಕ್ಷರೇ, ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಸುನೀಲ್ ಒಂದೇ ಒಂದು ಈಗ ಕ್ಷಣ. ಒಂದ್ second. ಅಲ್ಲ, ಸುನೀಲ್ ಅವರೇ ಒಂದೇ ಒಂದು ಕ್ಷಣ. ಶಿವಲಿಂಗ ಅವ್ರೆ, ಆಯ್ತು ಕೂತ್ಕೊಳ್ಳಿ ಶಿವಲಿಂಗ ಅವ್ರೆ, ಆಯ್ತು ಒಂದ್ ಮಾನ್ಯ ಸೆಕೆಂಡ್, ಅಧ್ಯಕ್ಷರೇ, ಒಂದ್ ಸೆಕೆಂಡ್, ಆಯ್ತು. ಅಲ್ಲ, ಹೋಮ್ ಮಿನಿಸ್ಟರ್ ಅವರೇ, ಕ್ಲಾರಿಫಿಕೇಶನ್ಗೆ ಅವಕಾಶ ಇದೆ, ಕ್ಲಾರಿಫಿಕೇಶನ್ಗೆ ಅವರೇ. ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಗೃಹ ಮಂತ್ರಿಗಳೇ, ನಾನು ಸುರೇಶ್ ಅವರಿಗೆ ಹೇಳೋದಕ್ಕೆ ಬಯಸ್ತೀನಿ, ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳಿಗೆ, ನಾಯಕರಿಗೆ, ವೇದವ್ಯಾಸ್, ಶಿವಲಿಂಗ ಅವ್ರೆ ಯಾಕೆ ಮಾನ್ಯ ಸುನೀಲ್ ಮಾತಾಡ್ತೀನಿ, ಕುಮಾರ್ ಅವರಿಗೆ ಅಲ್ಲಿಗೆ ಯಾಕೆ ಅವರೇ ಮಾತಾಡ್ತೀನಿ ನೀವು? ಪ್ರಸ್ತಾಪ ಮಾಡಿದ್ದು, ನಾನು ಗೃಹ ಸಚಿವನಾಗಿ ಇರೋವರೆಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ. ಸತ್ಯ ಹೊರಗೆ ತರ್ತೀವಿ. ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು, ಯಾರ್ದೋ ಷಡ್ಯಂತ್ರ ಇದೆ, ಎಸ್ ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ. ಅವನು ತಪ್ಪು ಮಾಡಿದ್ರೆ ಅವನಿಗೂ ಆಚೆ ಬರುತ್ತೆ, ಅದು ಬರುತ್ತೆ ಹೊರಗಡೆ. ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಅದಕ್ಕಾಗಿ ತಾವು ಸಹಕರಿಸಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರೇ ಹೇಳೋದು. ಈಗ ಮೊನ್ನೆ ಚರ್ಚೆ ಆಗಿದೆ, ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈಗ ಇವತ್ತು ಕ್ಲಾರಿಫಿಕೇಶನ್ ಎಲ್ಲ ಕೇಳಬಹುದು. ಒಂದ್ ಸೆಕೆಂಡ್, ಶಿವಲಿಂಗ ಅವರು ಕ್ಲಾರಿಫಿಕೇಶನ್ ಗೃಹ ಮಂತ್ರಿಗಳು ಒಂದು ನಿಮಿಷ, ಸುನಿಲ್ ಕುಮಾರ್ ಹೇಳಿ. ಪ್ರಾಮಾಣಿಕವಾಗಿ, ಅತ್ಯಂತ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ.